ಹಾಯ್ ಎಲ್ರಿಗೂ ನಮಸ್ಕಾರ. ಭಾಳ ದಿನಗಳಿಂದ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಅದು ಬಂದ್ಬಿಟ್ಟು ಈರುಳ್ಳಿ ಬೀಜ ಹೇಗೆ ಮಾಡ್ತಾರೆ. ಈರುಳ್ಳಿಗೆ ಒಂದು ಬೀಜ ಬರುತ್ತೆ, ಅದೇ ಇದು ನೋಡಿ. ಇದೆಲ್ಲ ಈರುಳ್ಳಿ ಬೀಜನೇ. ಈ ಥರ ಇದೆ ಬೀಜ. ನೋಡಿ ಯಾವ ಥರ ಬರುತ್ತೆ ಬೀಜ. ಇದು ಈ ಥರ ಮೇಲ್ಗಡೆ ಹೂವು ಥರ ಬರುತ್ತೆ. ಈ ಹೂವು ಒಳಗಡೆ ಬಂದ್ಬಿಟ್ಟು ಬ್ಲ್ಯಾಕ್ ಕಲರ್ ಕಪ್ಪು ಬೀಜ ಬರುತ್ತೆ ಒಳಗಡೆ. ಅದಿನ್ನೂ ಬಲಿಬೇಕಿದ್ದೀನೆಲ್ಲ. ಬಲ್ದ ಮೇಲೆ ನಿಮಗೆ ಬೀಜ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ, ಅದು ಅಪ್ಡೇಟ್ ಮಾಡ್ತೀನಿ ನೋಡಿ. ನಮ್ಮ ಎಲ್ಲ ಬೆಂಗಳೂರು ಫ್ರೆಂಡ್ಸ್ ಇದೇ ಥರ ಈರುಳ್ಳಿ ಬೀಜ ಬರೋದು ಹೂವು. ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ ರೀತಿ ಬೀಜ ಬರುತ್ತೆ ಅಂತ ಅಪ್ಡೇಟ್ ಮಾಡ್ತೀನಿ ನೋಡಿ. ಇದೆ ನಮ್ಮ ತೋಟದಲ್ಲಿ ಈರುಳ್ಳಿ ಬೀಜ ಹಾಕಿದ್ದೀವಿ. ಎಲ್ಲ ಈರುಳ್ಳಿ ಬೀಜನೇ. 3 ಪ್ಯಾಕೆಟ್ ಹಾಕಿದ್ದೀವಿ. 3 ಪ್ಯಾಕೆಟಿಗೆ ಏನಿಲ್ಲ ಅಂತಂದರೂ ಒಂದು ಚೀಲ ಬೀಜ ಆಗಬೇಕು. ನಾನು ಅಂದ್ಕೊತೀನಿ ಒಂದು ಚೀಲ ಬೀಜ ಆಗಲ್ಲ ಅಂತ. ಒಂದು 50 ಸೇರು ಆಗ್ಬೋದು ಮೋಸ್ಟ್ಲಿ. ಆದರೆ ಒಂದು 50 ಸೇರು ಆದರೂ ಸಾಕು. ನಮಗೆ ಒಂದು 60 ಸೇರು ಬೇಕು. ನಮ್ಮ ಹೊಲಕ್ಕೆ ಚೆಲ್ಲೋದಕ್ಕೆ ಒಂದು 60 ಸೇರು ನಮಗೆ ಬೀಜ ಬೇಕು. ಒಂದು 50 ಸೇರು ಆಗ್ಬೋದು. ನೆಕ್ಸ್ಟ್ ಇನ್ನೂ ಒಂದು 10 ಸೇರು ಇನ್ನೊಂದು ಕಡೆ ಮಾಡಿದ್ವಿ, ಅಲ್ಲೂ ಒಂದು 30 ಸೇರು ಆಗುತ್ತೆ ಸಾಕು. ನಮಗೆ ಈ ವರ್ಷ ಏನು ತೊಂದರೆ ಇಲ್ಲ ಈರುಳ್ಳಿ ಬೀಜ. ನಾವು ಈರುಳ್ಳಿ ಚೆಲ್ಲೋದಕ್ಕೆ ನೋಡಿ. ಒಂದು 2 3 ಇದು ನಮ್ಮದು.